ಈ ನಡುವೆ ಹನಿ ಟ್ರ್ಯಾಪ್ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಲೇಬೇಕು ಅಂತ ಸದನದಲ್ಲಿ ಈ ವಿಚಾರವನ್ನು ಮೊದಲಿಗೆ ಪ್ರಸ್ತಾಪಿಸಿದ ಶಾಸಕ ಯತ್ನಾಳ್ ಅವರು ಹೇಳಿದ್ದಾರೆ. ಇವತ್ತು ಗೃಹ ಸಚಿವ ಪರಮೇಶ್ವರ್ಗೆ ಪತ್ರವನ್ನು ಬರೆದಿದ್ದಾರೆ ಯತ್ನಾಳ್ ಅವರು. ಹನಿ ಟ್ರ್ಯಾಪ್ ಪ್ರಕರಣ ಸಿಬಿಐ ತನಿಖೆಗೆ ವಹಿಸುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ನಿನ್ನೆ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಬಾಂಬನ್ನು ಯತ್ನಾಳ್ ಅವರು ಬಳಸಿದ್ರು. ಅದಾದಮೇಲೆ ಅದು ದೊಡ್ಡದಾಗಿದ್ದು, ಅವರು ಬಳಸಿದ್ರು. ಅದಾದಮೇಲೆ ರಾಜಣ್ಣ ಅವರು ಮಾತಾಡಿದ್ರು, ಎಲ್ಲ ಆಯ್ತಲ್ಲ. ಈಗ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಪತ್ರವನ್ನು ಬರೆದು ಮತ್ತೊಮ್ಮೆ ಒತ್ತಾಯಿಸಿದ್ದಾರೆ. ಈ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಕೇಳಿಬರ್ತಾ ಇದೆ, ಹಾಗಾಗಿ ಇದನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಸರ್ಕಾರ ಹೇಳುತ್ತೆ. ಉನ್ನತ ಮಟ್ಟದ ತನಿಖೆ ಅಂತ. ಉನ್ನತ ಮಟ್ಟದ ತನಿಖೆ ಅಂದರೆ ಯಾವುದು, ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅವರು. ಹಾಗಾಗಿ ಅದನ್ನು ಸಿಬಿಐ ತನಿಖೆಗೆ ವಹಿಸಿ ಅಂತ ಅವರು. ರಾಜ್ಯ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ನ ಕೋಲಾಹಲ ಇವತ್ತು ಮುಂದುವರಿತಲ್ಲ. ಪ್ರಮುಖ ನಾಯಕರಿಂದ ಮಾಹಿತಿಯನ್ನು ಪಡೆದಿದೆ ಬಿಜೆಪಿ ಹೈಕಮಾಂಡ್. ಓಕೆ, ದೆಹಲಿಯಲ್ಲಿರುವ ಕೆಲವು ಸಂಸದರಿಂದ ಹೈಕಮಾಂಡ್ ಮಾಹಿತಿಯನ್ನು ಸಂಗ್ರಹ ಮಾಡಿದೆಯಂತೆ. ಹನಿ ಟ್ರ್ಯಾಪ್ ಹೇಳಿಕೆ ಮತ್ತು ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಹೋರಾಟವನ್ನು ತೀವ್ರಗೊಳಿಸಬೇಕು. ಇದರ ಬೆನ್ನಲ್ಲೇ ಹೋರಾಟ ತೀವ್ರಗೊಳಿಸೋದಕ್ಕೆ ಸೂಚನೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿದೆ. ಸೊ ಇಲ್ಲಿಂದ ಆರಿಸಿ ಹೋಗಿರ್ತಕ್ಕಂಥ ಸಂಸದರಿಗೆಲ್ಲ ವಿಚಾರ ಗೊತ್ತಿರುತ್ತಲ್ಲ, ಸೊ ಹಾಗಾಗಿ ಸೂಚನೆಯನ್ನು ಕೊಟ್ಟಿದೆ. ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನೈತಿಕತೆಯನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಕೇವಲ ಅಧಿಕಾರ ಲಾಸ್. ಇಲ್ಲಿ